ಸಚಿವ ಸ್ಥಾನ ಸಿಗದೆ ಮತ್ತೆ ವಂಚಿತರಾದ್ರ ಚಿಕ್ಕಮಗಳೂರಿಗರು 5ಕ್ಕೆ 5 ಶಾಸಕರನ್ನ ಕೊಟ್ಟಂತ ಜಿಲ್ಲೆ ರೀ ಇದು. ಒಂದು ಕಾಲದಲ್ಲಿ ಚಿಕ್ಕಮಗಳೂರು ಅಂದರೆ ಬಿಜೆಪಿ ಭದ್ರಕೋಟೆ, ಅದು ಈಗೆಲ್ಲ ಛಿದ್ರಾಗ್ಬಿಟ್ಟಿದೆ. ಕಾಂಗ್ರೆಸ್ ಭದ್ರಕೋಟೆ ನಿರ್ಮಾಣ ಆಗಿದೆ ಅಲ್ಲಿಗೆ ಒಂದೇ ಒಂದು ಸಚಿವಗಿರಿ ಇಲ್ಲ ಅಂತ ಸಿ.ಟಿ. ರವಿ ಅವರನ್ನ ಸೋಲಿಸ್ಬಿಟ್ರು. ತಮ್ಮಯ್ಯ ಬಿಡಿ, ಬೇರೆಯವ್ರಿಗಾದ್ರೂ ಕೊಡಬೇಕಿತ್ತಲ್ವಾ, ಅವ್ರಿಗೂ ಕೊಟ್ಟಿಲ್ಲ. ಈ ಬಾರಿ ಆದರೂ ಕೂಡ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಅವಕಾಶ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಇರಲಿಲ್ಲ ಅವಕಾಶ. ತೆರೆಮರೆ ಕಸರತ್ತು ನಡೀತಾನೆ ಇದೆ ಈಗ ಎಲ್ಲ ಶಾಸಕರಿಂದಲೂ ಕೂಡ. ನೋಡಿ, ಕೊನೆ ಕ್ಷಣದಲ್ಲಿ ಗಾಯತ್ರಿ ಅವರು ಶಾಸಕ ಅಂದರೆ MLC ಏನು ಹೊಸದಾಗಿ ಆಗಿದ್ದಾರೆ, ಅವರು ಕೂಡ ವಂಚಿತರು. ಅದು ಲಾಸ್ಟ್ ಟೈಮ್ ಅವ್ರ ಹೆಸರು ನೋಡಿ ಲಿಸ್ಟ್ನಲ್ಲಿತ್ತು, ಪ್ರಮಾಣ ವಚನ ಬೇಡ ಅಂದ್ಬಿಟ್ರು. ಹೊಸ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಆಸೆ ಇತ್ತು ಅವರಿಗೆ. ಈಗ ಕೈ ಕಾರ್ಯಕರ್ತರಲ್ಲಿ ಅಸಮಾಧಾನದ ಹೊಗೆ ಜಾಸ್ತಿ ಆಗ್ತಿದೆ. ನಯನಾ ಮೋಟಮ್ಮ ಮೂಡಗಿರಿ ಶಾಸಕಿ, ಅವ್ರಿಗಾದ್ರೂ ಕೊಡ್ತಾರ ಅಂತ ಅನ್ಕೊಂಡಿದ್ರು. ತಮ್ಮಯ್ಯ, ಗಾಯತ್ರಿ ಅವರು, ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆಮೇಲೆ ಶೃಂಗೇರಿ ರಾಜೇಗೌಡರು, ಅವ್ರಿಗೂ ಕೂಡ ಅವಕಾಶ ಇಲ್ಲ. ಗಾಯತ್ರಿ ನೋಡಿ ಲಿಸ್ಟಲ್ಲಿ ಹೆಸರಿತ್ತು, ಆದರೆ ಫೋನ್ ಮಾಡಿ ನೀವು ಓತು ತೆಗೆದುಕೊಳ್ಬೇಡಿ ಅಂತ ಹೇಳಿದ್ರಂಥವ್ರಿಗೆ. ಯಾಕೆ, ಯಾವ ಕಾರಣದಿಂದ ಅವ್ರಿಗೆ ಬೇಡ ಅಂತ ಹೇಳಿದ್ರಿ? ಒಂದೇ ಒಂದು ಇಲ್ಲರಿ, ಮಹಿಳಾ ಕೋಟ ಹೋಗ್ಲಿ ಬಿಡಿ, ಅದು ಆಮೇಲೆ ನಿರ್ಧಾರ ಆಗ್ಬೋದು. ಚಿಕ್ಕಮಗಳೂರಿಗೆ BJPಯ ವೋಟ್ ಬ್ಯಾಂಕಲ್ಲಿ ಗಟ್ಟಿಯಾಗಿತ್ತು, ಬಟ್ ಹಂತ ಹಂತವಾಗಿ ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಸಂಘಟನೆ ಮಾಡಿದ್ದಾರೆ, ಒಗ್ಗಟ್ಟಾಗಿ ಶ್ರಮ ಹಾಕಿದ್ದಾರೆ, ದುಡಿದಿದ್ದಾರೆ. ಆ ಭಾಗದಲ್ಲಿ BJP ನಾಯಕರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ ಇಲ್ಲ. ಎಲ್ಲ ನಾಯಕರಿಗೂ ಕೂಡ ಶಾಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ಯಾವ ರೀತಿಯಾಗಿ ಬೀಳುತ್ತೆ? ಆಯಿತು, ಗಾಯತ್ರಿ ಅವ್ರಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಎಲ್ಲರೂ, ಫೈನಲ್ ಆಗಿದೆ ಹೆಸರು ಅಂತೇಳಿ. ಅದೇ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಸಿಕ್ತು, ಅವ್ರಿಗೂ ಕೂಡ ಮುಜುಗರ ಆಯಿತು. ಹಾಗಾದರೆ ಇದು BJPಗೆ ಪ್ಲಸ್ ಆಗ್ಬೋದಾ? ಯಾಕೆಂದರೆ ಸಚಿವ ಸ್ಥಾನವನ್ನಿದೆ, ಅದು ಜಿಲ್ಲೆಯ ಒಂದು ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ಜಾತಿವಾರು ಹೋಗಲಿ ಬಿಡಿ, ಜಿಲ್ಲೆಗೆ ಒಂದಾದರೂ ಕೊಡಬೇಕಿತ್ತಲ್ವಾ? ಚಿಕ್ಕಮಗಳೂರಿಗರು, ಅದರಲ್ಲೂ ಕಾಂಗ್ರೆಸ್ನ ಕಾರ್ಯಕರ್ತರು ಹೈಕಮಾಂಡ್ ನಿರ್ಧಾರಕ್ಕೆ ಬೇಸರವನ್ನು ಹೊರಹಾಕ್ತಿದ್ದಾರಂತೆ. ಪ್ರತಿಭಟನೆಗೆ ಕೂಡ ಇಳಿದಿದ್ದಾರೆ ಅವರು. ನಮಗೆ ಬಹಳ ಆಸೆ ಇತ್ತು ರೀ ಕೊಡ್ತಾರೆ ಅಂಥೇಳಿ, ಆಯಿತು ಕೊಟ್ಟಿದ್ದನ್ನು ಯಾಕೆ ಕಿತ್ಕೊಂಡ್ರಿ ಅಂತ ಕೇಳ್ತಿದ್ದಾರೆ ಈಗ ಅವರು. ಹೀಗಾಗಿ ನೋಡಬೇಕು ಯಾವ ರೀತಿ ಮದ್ದನ್ನು ಅರಿತಾರೆ DK ಶಿವಕುಮಾರ್ ಅವರು. ಈಗ ಸಿದ್ದರಾಮಯ್ಯನವರು ಈಗ ಮಾಜಿಯಾಗಿದ್ದಾರೆ, ಬಟ್ ಅವರ ಪ್ರಯತ್ನಗಳು ಫಲ ಕೊಡಬಹುದು, ಕೊಡದೇನೂ ಇರಬಹುದು. ಆದರೆ ಜಿಲ್ಲಾವಾರು ನಾವು ಪ್ರಾತಿನಿಧ್ಯ ಅಂತ ಬಂದಾಗ ಆ ಜಿಲ್ಲೆಯನ್ನು ಕೂಡ ಕಡೆಗಣಿಸಿದ್ದಾರೆ ಅನ್ನೋದು ನಮಗೆ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದಷ್ಟು ಮಾಹಿತಿ ಗೋಪಿ ನೀಡ್ತಾರೆ. ಗೋಪಿ, ಚಿಕ್ಕಮಗಳೂರು ಅಂತಂದರೆ ಒಂದು ಕಾಲದಲ್ಲಿ JDS ಭದ್ರಕೋಟೆ, ಈಗೆಲ್ಲ ಕಾಂಗ್ರೆಸ್ 5ಕ್ಕೆ 5 ಕಾಂಗ್ರೆಸ್ MLAಗಳು ಗೆದ್ದಿದ್ದಾರೆ. ಅಲ್ಲ, ಜಿಲ್ಲಾವಾರು ಪ್ರಾತಿನಿಧ್ಯ ಆದರೂ ಕೊಡಬೇಕಾಗಿತ್ತು, ಒಬ್ಬರಿಗಾದರೂ ಅವಕಾಶ ಸಿಗಬೇಕಾಗಿತ್ತು. ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಹೇಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಚಿಕ್ಕಮಗಳೂರು ಜಿಲ್ಲೆ ಕಳೆದ ವಿಧಾನಸಭಾ ಚುನಾವಣೆ 2023ರಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ 5 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಭರ್ಜರಿ ಜಯವನ್ನ ದಾಖಲಿಸಿರುವಂತದ್ದು. ಏನು JDS ನ ಭದ್ರಕೋಟೆ ದಶಕಗಳ ಹಿಂದೆ ಇತ್ತಂತದ್ದು, ನಂತರ BJPಯ ಭದ್ರಕೋಟೆ ಆಗಿತ್ತು. 5 ಕ್ಷೇತ್ರದಲ್ಲಿ 4 ಕ್ಷೇತ್ರವನ್ನು BJP ಗೆದ್ದಿತ್ತು. ಈ ಒಂದು ಮಾತ್ರ ಕ್ಷೇತ್ರ ಇತ್ತು, ಅದರಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರ ಏನು ಚುನಾವಣೆ ವೇಳೆ 5 ಕ್ಷೇತ್ರ ಗೆದ್ದಿತ್ತು. ಅದ್ರ ಜೊತೆಗೆ ಗಾಯತ್ರಿ ಶಾಂತೇಗೌಡರು ಕೂಡ ಏನು ಅವರು ಕೂಡ MLC ಸ್ಥಾನದಲ್ಲಿ, ಆದ್ರೆ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗಿ ಗೆಲುವನ್ನ ಮೊನ್ನೆ ಅಷ್ಟೇ ಸಾಧಿಸಿದ್ದಾರೆ. ಹಾಗಾಗಿ 5 ಜನ MLAಗಳು ಮತ್ತು 2 MLCಗಳು ಕಾಂಗ್ರೆಸ್ ಇಂದ ಇದ್ರೂ ಕೂಡ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡದೇ ಇರುವಂತದ್ದು ಭಾರಿ ದೊಡ್ಡ ಕೂಗು, ಭಾರಿ ಆಕ್ರೋಶ ಕಳೆದ ಏನು ಕಾಂಗ್ರೆಸ್ ಸರ್ಕಾರ ಬಂತು ಅವಾಗಿಂದ ಕೂಡ ನಡೀತಾ ಇದೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಜಾರ್ಜ್ ಅವರು ಕೂಡ
ಅಂದ್ರೆ ಏನು ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಸ್ಥಾನವನ್ನ ಬಿಟ್ಕೊಡಕ್ ರೆಡಿದೀನಿ, ಜಿಲ್ಲೆಯವ್ರಿಗೆ ಕೊಡಿ ಅಂತ ಹೇಳಿ ಖುದ್ದು ಜಾರ್ಜ್ ಅವರು ಹೇಳ್ತಿದ್ರು. ಯಾಕಂದ್ರೆ ಜಾರ್ಜ್ ಅವರು ಸರ್ಕಾರದ ಲೆವೆಲ್ ನಲ್ಲಿ, ಹೈಕಮಾಂಡ್ ಲೆವೆಲ್ ನಲ್ಲಿ ಬಹಳ ಪ್ರಭಾವಿ ಏನು ಸ್ಥಾನವನ್ನ ಹೊಂದಿರುವಂತವ್ರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಜೆ. ಜಾರ್ಜ್ ಅವರು. ಅವ್ರು ಹೇಳಿದ್ರು ಕೂಡ ನಡೆದಿಲ್ಲ ಅನ್ನೋದು, ಮತ್ತೆ ಗಾಯತ್ರಿ ಶಾಂತಿಗೌಡರಿಗೆ ಭಾರಿ ಅನ್ಯಾಯ ಆಗಿದೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಕೂಗು. ಯಾಕೆಂದ್ರೆ ಸೀನಿಯರ್ ಮೋಸ್ಟ್ ಇರೋದ್ರಲ್ಲಿ MLC ಗಾಯತ್ರಿ ಶಾಂತಿಗೌಡರು ಕೂಡ ಒಬ್ಬರಾಗಿದ್ದಾರೆ. ಹಾಗಾಗಿ ಜೊತೆಯಲ್ಲಿ ಮಹಿಳೆಯನ್ನು ಕೊಟ್ಟ, ಅದರ ನಡುವೆ ಕುರುಬ ಜನಾಂಗಕ್ಕೆ ಕೊಡದೇ ಇರುವಂತ ಅವಕಾಶ ಕೊಟ್ಟಿಲ್ಲ ಅನ್ನೋ ಕೂಗು ಕೂಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕೇಳ್ತಾ ಇತ್ತು. ನಿನ್ನೆ ಏನ್ ಗಾಯತ್ರಿ ಶಾಂತಿಗೌಡರಿಗೆ ಮಿಸ್ ಆಗಿರೋದು ಇಡೀ ಜಿಲ್ಲೆಯಲ್ಲಿ ಈಗ ಒಂದು ರೀತಿ ಕಡೆಗೂ ಚಿಕ್ಕಮಗಳೂರು ಜಿಲ್ಲೆಯನ್ನ ಮಲತಾಯಿ ಧೋರಣೆಯನ್ನ ಚಿಕ್ಕಮಗಳೂರು ಜಿಲ್ಲೆಗೆ ತೋರಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಕಾಂಗ್ರೆಸ್ನ ವಲಯದಲ್ಲೇ ಸಾಕಷ್ಟು ನಿನ್ನೆಯಿಂದ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಆದ್ರೆ ಇದು ಎಲ್ಲೂ ಕೂಡ ಬಹಿರಂಗವಾಗಿ ಒಂದು ಪ್ರತಿಭಟನೆ ರೀತಿಯಲ್ಲೋ ಅಥವಾ ಯಾರ ರಾಜೀನಾಮೆ ಕೊಡುವ ರೀತಿಯಲ್ಲೋ ಇಲ್ಲದೆ ಇದ್ರು ಕೂಡ ಅದೇ ಕಾಂಗ್ರೆಸ್ನ ಏನು ಮೂಲ ಕಾರ್ಯಕರ್ತರಿದ್ದಾರೆ, ಸೀನಿಯರ್ ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂಡ ಇಲ್ಲ ಗಾಯತ್ರಿ ಶಾಂತಿಗೌಡರಿಗೆ ಕೊಡಬೇಕಿತ್ತು, ಬಹಳ ಅನ್ಯಾಯ ಆಗಿದೆ ಜಿಲ್ಲೆಯಲ್ಲಿ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ತೋರ್ಕೊಳ್ತಾ ಇರುವಂತದ್ದು. ಆದ್ರೆ ಇದು ಬಹಿರಂಗವಾಗಿ ಸ್ಫೋಟ ಆಗಿಲ್ಲ. ಯಾಕೆಂದ್ರೆ ಚಿಕ್ಕಮಗಳೂರಿನ ಏನು ಒಂದು ಸಾಫ್ಟ್ ನೇಚರ್ ನ ಜನರು ಇರೋದ್ರಿಂದ ಯಾವುದೇ ಆಕ್ರೋಶ ಅಥವಾ ಗಲಾಟೆ ಅಥವಾ ಯಾವುದೇ ಹೋರಾಟಕ್ಕೆ ಮುಂದಾಗಿಲ್ಲ. ಆದ್ರೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಸಾಕಷ್ಟು ಜನರ ಮಾತಾಗಿರುವಂತದ್ದು. ನಿನ್ನೆಯಿಂದ ಇಡೀ ಜಿಲ್ಲೆನಲ್ಲಿ ಇದೇ ಸಿಂಗಲ್ ಟಾಕು ಏನಂದ್ರೆ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಡ್ಬೇಕಿತ್ತು. ಗಾಯತ್ರಿ ಶಾಂತಿಗೌಡರಿಗೆ ಅಲ್ಲದೆ ಇದ್ರು ಕೂಡ ನಯನ ಮೊಟಮ್ ಅವರು ಕೂಡ ಹೆಸರು ಕೂಡ ಓಡ್ತಾ ಇತ್ತು. ಹೇಗೆ ಅಂದ್ರೆ ಪ್ರಥಮ ಬಾರಿಗೆ MLA ಆಗಿರೋದ್ರೆ ಅವ್ರಿಗೂ ಕೊಡ್ಬೋದು ಅನ್ನೋ ನಿರೀಕ್ಷೆ ಇತ್ತು, ಅದು ಕೂಡ ಈಗ ಹುಸಿ ಆಗಿರುವಂತದ್ದು. ಥ್ಯಾಂಕ್ ಯು ಗೋಪಿ ಮಾಹಿತಿಗಾಗಿ.